ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 1-3. ತಬೇರ ಭಾಗ 2. ನಿನ್ನೆ ನಾವು ತಬೇರದಲ್ಲಿ ಏನಾಯಿತು ಎಂಬುದನ್ನು ಅಧ್ಯಯನ ಮಾಡಿದೆವು. ಇಸ್ರಾಯೇಲ್ಯರು ಸೀನಾಯಿಂದ ತಮ್ಮ ಪ್ರಯಾಣವನ್ನು ಇತ್ತೀಚೆಗಷ್ಟೇ ಪ್ರಾರಂಭಿಸಿದರು. ಆದರೆ ಅರಣ್ಯದ ಕಷ್ಟಗಳು ಅವರ ಹೃದಯದಲ್ಲಿ ಏನಿದೆ ಎಂಬುದನ್ನು ಬಹಿರಂಗಪಡಿಸುತ್ತಿದ್ದವು. ಯೆಹೋವನ ಮೇಲೆ ಭರವಸೆ ಇಡಲು ಬದಲು ಅವರು ಗೊಣಗಲು ಪ್ರಾರಂಭಿಸಿದರು. ಯೆಹೋವನು ಅವರ ಮಾತುಗಳನ್ನು ಕೇಳಿದನು. ಆತನ ಕೋಪವು ಉರಿಯಿತು ಮತ್ತು ಪಾಳೆಯದ ಹೊರವಲಯದಲ್ಲಿ ಜನರ ಮಧ್ಯೆ ಬೆಂಕಿಯು ಉರಿಯಿತು. ಜನರು ಮೋಶೆಯ ಮೊರೆ ಹೊಕ್ಕಾಗ ಅವನು ಅವರಿಗಾಗಿ ಪ್ರಾರ್ಥಿಸಿದನು ಮತ್ತು ಬೆಂಕಿಯು ಆರಿಹೋಯಿತು. ಇಂದು ಈ ಘಟನೆಯು ನೂತನ ಸೃಷ್ಟಿಯಾದ ನಮಗೆ ನೀಡುವ ಪಾಠಗಳನ್ನು ನಾವು ಪರಿಗಣಿಸೋಣ. ಇಸ್ರಾಯೇಲ್ಯರ ಅರಣ್ಯವು ಯಾನವು ಕ್ರಿಸ್ತನ ಅನುಯಾಯಿಗಳು ನಡೆಯಲು ಕರೆಯಲ್ಪಟ್ಟಿರುವ ಇಕ್ಕಟ್ಟಾದ ಮಾರ್ಗವನ್ನು ಪ್ರತಿನಿಧಿಸುತ್ತದೆ. ಕ್ರಿಸ್ತನು ಹೀಗೆ ಹೇಳಿದನು, ಜೀವಕ್ಕೆ ನಡೆಸುವ ಬಾಗಿಲು ಇಕ್ಕಟ್ಟಾದುದು, ದಾರಿ ಕಿರಿದಾದುದು, ಅದನ್ನು ಕಂಡುಕೊಳ್ಳುವವರು ಕೆಲವೇ. ಮತ್ತಾಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಾಕ್ಯ. ಇಕ್ಕಟ್ಟಾದ ಮಾರ್ಗವು ಕೆಟ್ಟದ್ದಲ್ಲ ಮತ್ತು ದೇವರು ನಮ್ಮನ್ನು ನಾಶ ಮಾಡಲು ಅದನ್ನು ವಿನ್ಯಾಸಗೊಳಿಸಿಲ್ಲ. ಅದು ಜೀವಕ್ಕೆ ನಡೆಸುವ ರಸ್ತೆಯಾಗಿದೆ, ಆದರೂ ಅದು ಖಂಡಿತವಾಗಿಯೂ ಕಠಿಣವಾದ ಹಾದಿಯಾಗಿದೆ. ಏಕೆಂದರೆ ಅದು ನಮ್ಮನ್ನು ನಮ್ಮ ಸ್ವಾರ್ಥವನ್ನು ನಿರಾಕರಿಸಲು, ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳಲು ಮತ್ತು ಕ್ರಿಸ್ತನನ್ನು ಹಿಂಬಾಲಿಸಲು ಅಪೇಕ್ಷಿಸುತ್ತದೆ. ಯಾವನಾದರೂ ನನ್ನನ್ನು ಹಿಂಬಾಲಿಸಿ ಬರಬೇಕೆಂದಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ದಿನಾಲೂ ತಾನು ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಲೂಕನು ಬರೆದ ಪತ್ರಿಕೆ 9ನೇ ಅಧ್ಯಾಯ 23ನೇ ವಾಕ್ಯ. ಈ ಹಾದಿಯು ಕಠಿಣತೆಯು ಕೇವಲ ನಮ್ಮ ಮುಂದಿರುವ ಭೌತಿಕ ರಸ್ತೆಯಿಂದಾಗಿ ಅಲ್ಲ. ನಾವು ಅದರ ಮೇಲೆ ನಡೆಯುತ್ತಿರುವಾಗ ಕ್ರಿಸ್ತನ ಸ್ವಭಾವವನ್ನು ಬೆಳೆಸಿಕೊಳ್ಳಲು ಮತ್ತು ಪ್ರತಿಬಿಂಬಿಸಲು ನಮಗೆ ಅಗತ್ಯವಿರುವುದರಿಂದ ಇದು ಕಷ್ಟಕರವಾಗಿದೆ. ಎಲ್ಲರೂ ನಮ್ಮನ್ನು ಚೆನ್ನಾಗಿ ನಡೆಸಿಕೊಂಡಾಗ ಒಳ್ಳೆಯ ರೀತಿಯಲ್ಲಿ ವರ್ತಿಸುವುದು ಸುಲಭ. ಇತರರು ನಮ್ಮೊಂದಿಗೆ ದಯೆಯಿಂದ ಮಾತನಾಡುವಾಗ ನಾವು ದಯೆಯಿಂದ ಮಾತನಾಡುವುದು ಸುಲಭ. ಆದರೆ ಕ್ರಿಸ್ತನ ನಿಜವಾದ ಸ್ವಭಾವವು ನಾವೇ ದ್ವೇಷಿಸಲ್ಪಟ್ಟಾಗ, ತಪ್ಪು ತಿಳುವಳಿಕೆಗೆ ಒಳಗಾದಾಗ, ದ್ರೋಹಕ್ಕೊಳಗಾದಾಗ, ಅವಮಾನಿಸಲ್ಪಟ್ಟಾಗ ಅಥವಾ ಅನ್ಯಾಯವಾಗಿ ನಡೆಸಿಕೊಳ್ಳಲ್ಪಟ್ಟಾಗ ಬಹಿರಂಗಗೊಳ್ಳುತ್ತದೆ. ಕ್ರಿಸ್ತನು ಹೇಳಿದನು, ಲೋಕಕ್ಕೆ ನಿಮ್ಮನ್ನು ದ್ವೇಷಿಸಿದರೆ ಅದು ನಿಮಗಿಂತ ಮುಂಚೆ ನನ್ನನ್ನು ದ್ವೇಷಿಸಿತೆಂದು ತಿಳುಕೊಳ್ಳಿರಿ. ಯೋಹನ ಬರೆದ ಪತ್ರಿಕೆ 15ನೇ ಅಧ್ಯಾಯ 18ನೇ ವಾಕ್ಯ. ನಾವು ಆತನ ಸ್ವಭಾವವನ್ನು ನಿಜವಾಗಿಯೂ ಪ್ರತಿಬಿಂಬಿಸಿದರೆ ಈ ಪ್ರಪಂಚದ ಮನೋಭಾವವು ನಮ್ಮನ್ನು ಯಾವಾಗಲೂ ಸ್ವೀಕರಿಸುವುದಿಲ್ಲ. ಕ್ರಿಸ್ತನು ಸತ್ಯವನ್ನು ಮಾತನಾಡಿದನು, ನೀತಿಯಲ್ಲಿ ನಡೆದನು, ಕತ್ತಲೆಯನ್ನು ಬಯಲಿಗೆಳೆದನು ಮತ್ತು ತನ್ನ ತಂದೆಗೆ ವಿಧೇಯನಾಗಿದ್ದನು. ಆದುದರಿಂದ ಲೋಕವು ಆತನನ್ನು ದ್ವೇಷಿಸಿತು. ಅದೇ ರೀತಿಯಲ್ಲಿ ಕ್ರಿಸ್ತನು ಪ್ರಾಮಾಣಿಕವಾಗಿ ಹಿಂಬಾಲಿಸುವವರ ತಿರಸ್ಕಾರ, ಆರೋಪ, ತಪ್ಪು ತಿಳುವಳಿಕೆ ಮತ್ತು ಹಿಂಸೆಯನ್ನು ಎದುರಿಸಬೇಕಾಗಬಹುದು. ಇಕ್ಕಟ್ಟಾದ ಮಾರ್ಗವು ಕಷ್ಟಕರವಾಗಿರಲು ಇದು ಒಂದು ಕಾರಣವಾಗಿದೆ. ಕ್ರಿಸ್ತನು ನಮಗೆ ಹೀಗೆಯೇ ಆಜ್ಞಾಪಿಸಿದನು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿರಿ. ಮತ್ತಾಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 44ನೇ ವಾಕ್ಯ. ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸುವುದು ತುಂಬ ಕಷ್ಟ. ನಮಗೆ ನೋವುಂಟು ಮಾಡಿದವರಿಗಾಗಿ ಪ್ರಾರ್ಥಿಸುವುದು ಕಷ್ಟ. ನಮ್ಮ ನಂಬಿಕೆಗೆ ದ್ರೋಹ ಬಗೆದ ವ್ಯಕ್ತಿಯ ಕಡೆಗೆ ದಯೆ ತೋರುವುದು ಕಷ್ಟ. ಆದರೂ ಇದುವೇ ಆ ಕ್ರಿಸ್ತನು ನಮ್ಮಲ್ಲಿ ಬೆಳೆಯಬೇಕೆಂದು ಬಯಸುವ ಸ್ವಭಾವವೇ ಇದು. ಇದೇ ರೀತಿಯಲ್ಲಿ ನಮ್ಮ ಜೀವನದ ನೋವಿನ ಘಟನೆಗಳನ್ನು ಕ್ಷಮಿಸುವುದು ಮತ್ತು ಮರೆಯುವುದು ಕಷ್ಟಕರವಾಗಿರುತ್ತದೆ. ನಾವು ಒಬ್ಬ ವ್ಯಕ್ತಿಯನ್ನು ಪ್ರಾಮಾಣಿಕವಾಗಿ ಕ್ಷಮಿಸಬಹುದು, ಆದರೂ ಆ ದ್ರೋಹದ, ಜಗಳದ, ಅವಮಾನದ ಅಥವಾ ನಷ್ಟದ ನೆನಪುಗಳು ಮನಸ್ಸನ್ನು ಕಾಡುತ್ತಲೇ ಇರಬಹುದು. ಕ್ಷಮೆಯನ್ನು ಒಂದು ಕ್ಷಣದಲ್ಲಿ ನೀಡದಿರಬಹುದು, ಆದರೆ ಆ ನೆನಪಿನ ಗಾಯ ವಾಸಿಯಾಗಲು ಸಮಯ ಬೇಕಾಗಬಹುದು. ಏನು ಸಂಭವಿಸಿಯೇ ಇಲ್ಲ ಎಂಬಂತೆ ನಟಿಸಲು ನ್ಯಾಯ ಪ್ರಮಾಣವು ನಮಗೆ ಆಜ್ಞಾಪಿಸುವುದಿಲ್ಲ.
ಬದಲಾಗಿ ದ್ವೇಷವನ್ನು ಸಾಧಿಸಬೇಡಿ, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳಬೇಡಿ ಮತ್ತು ಆ ವ್ಯಕ್ತಿಯ ತಪ್ಪನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಡಿ ಎಂದು ಅದು ನಮಗೆ ಆಜ್ಞಾಪಿಸುತ್ತದೆ. ಪೌಲನು ಹೀಗೆ ಹೇಳುತ್ತಾನೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಒಬ್ಬರ ಮೇಲೆ ಒಬ್ಬರಿಗೆ ದೂರು ಇದ್ದರೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದ ಪ್ರಕಾರ ನೀವು ಕ್ಷಮಿಸಿರಿ. ಕೊಲೊಸ್ಸೆಯವರಿಗೆ 3:13 ಮತ್ತು ಪ್ರೀತಿಯು ಕೇಡನ್ನು ಎಣಿಸುವುದಿಲ್ಲ ಎಂದು ಅವನು ನಮಗೆ ಮತ್ತೊಮ್ಮೆ ಹೇಳುತ್ತಾನೆ. 1 ಕೊರಿಂಥದವರಿಗೆ 13:5 ಆದ್ದರಿಂದಲೇ ಆ ಆದಿಯು ಪರೀಕ್ಷೆಗಳಿಂದ ತುಂಬಿದೆ. ಪ್ರತಿಯೊಬ್ಬ ಕಠಿಣ ವ್ಯಕ್ತಿ, ಪ್ರತಿಯೊಂದು ದ್ರೋಹ, ಪ್ರತಿಯೊಂದು ನಿರಾಶೆ, ಪ್ರತಿಯೊಂದು ವಿಳಂಬ ಮತ್ತು ಪ್ರತಿಯೊಂದು ನೋವಿನ ಪರಿಸ್ಥಿತಿಯನ್ನು ಕ್ರಿಸ್ತನ ಸ್ವಭಾವವು ನಮ್ಮೊಳಗೆ ನಿಜವಾಗಿಯೂ ರೂಪಿಸಲ್ಪಡುತ್ತಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಬಹುದು. ಪೇತ್ರನು ಹೀಗೆ ಹೇಳುತ್ತಾನೆ, ಬೆಂಕಿಯಿಂದ ಶೋಧಿತವಾಗುವ ಮತ್ತು ನಾಶವಾಗಿ ಹೋಗುವ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ನಂಬಿಕೆ ಪರೀಕ್ಷೆಯು 1 ಪೇತ್ರ 1:7 ಈ ಪರೀಕ್ಷೆಗಳು ನಮ್ಮನ್ನು ಕಹಿಯಾಗಿಸಲು ಉದ್ದೇಶಿಸಿದವುಗಳಲ್ಲ, ನಮ್ಮನ್ನು ಪವಿತ್ರಗೊಳಿಸಲು ಇವುಗಳಿಗೆ ಅನುಮತಿ ನೀಡಲಾಗಿದೆ. ಆದರೆ ನಾವು ಅವುಗಳ ಉದ್ದೇಶವನ್ನು ಅರ್ಥ ಮಾಡಿಕೊಡಲು ವಿಫಲರಾದರೆ ಇಸ್ರಾಯೇಲ್ಯರಂತೆಯೇ ನಾವು ಗೊಣಗಲು ಪ್ರಾರಂಭಿಸಬಹುದು. ನಮ್ಮ ಪ್ರಾರ್ಥನೆಗಳಿಗೆ ಬೇಗನೆ ಉತ್ತರ ಸಿಗದಿದ್ದಾಗ ನಾವು ಗೊಣಗಬಹುದು. ನಮ್ಮ ತ್ಯಾಗಗಳನ್ನು ಇತರರು ಗುರುತಿಸದಿದ್ದಾಗ ನಾವು ಗೊಣಗಬಹುದು. ಸಹೋದರರು ನಮಗೆ ನಿರಾಶೆ ಉಂಟು ಮಾಡಿದಾಗ ನಾವು ಗೊಣಗಬಹುದು. ಇಕ್ಕಟ್ಟಾದ ಮಾರ್ಗವು ಏಕಾಂಗಿಯಾದಾಗ, ಪಾಪದ ವಿರುದ್ಧ ಹೋರಾಟವು ದಣಿವು ತಂದಾಗ ಅಥವಾ ನಾವು ಅದೇ ಕಠಿಣ ಪಾಠವನ್ನು ಪದೇ ಪದೇ ಎದುರಿಸಬೇಕಾದಾಗ ನಾವು ಗೊಣಗಬಹುದು. ಮತ್ತು ಕೆಲವೊಮ್ಮೆ ನಾವು ಬಹಿರಂಗವಾಗಿ ಗೊಣಗದೇ ಇರಬಹುದು, ಆದರೆ ಆ ದೂರು ಹೃದಯದೊಳಗೆ ಮೌನವಾಗಿ ಮುಂದುವರಿಯುತ್ತದೆ. ಆದರೂ ಯೆಹೋವನು ಬಾಯಿಂದ ಹೊರಡುವ ಮಾತುಗಳನ್ನು ಮಾತ್ರ ಕೇಳುವುದಿಲ್ಲ, ಆತನು ನಮ್ಮೊಳಗಿನ ಆಲೋಚನೆಗಳನ್ನು ಮತ್ತು ಮನೋಭಾವಗಳನ್ನು ಸಹ ನೋಡುತ್ತಾನೆ. ತಬೇರದಲ್ಲಿ ಇಸ್ರಾಯೇಲ್ಯರ ಗೊಣಗಾಟವು ಗಂಭೀರವಾಗಿತ್ತು, ಏಕೆಂದರೆ ದೇವರು ತಮಗೆ ಒಳ್ಳೆಯದನ್ನು ಮಾಡಿಲ್ಲ ಎಂದು ಅದು ಸೂಚಿಸುತ್ತಿತ್ತು. ಅವರು ಆತನ ಹಿಂದಿನ ಬಿಡುಗಡೆಯನ್ನು, ಆತನು ಒದಗಿಸಿದ್ದನ್ನು ಮತ್ತು ಆತನ ಸಾನ್ನಿಧ್ಯವನ್ನು ಮರೆತು ಬಿಟ್ಟಿದ್ದರು. ಅದೇ ರೀತಿಯಲ್ಲಿ ನಾವು ನಿರಂತರವಾಗಿ ಗೊಣಗುತ್ತಿರುವಾಗ ಯೆಹೋವನು ಈಗಾಗಲೇ ನಮ್ಮನ್ನು ಹೀಗೆ ಮುನ್ನಡೆಸಿದ್ದಾನೆ, ರಕ್ಷಿಸಿದ್ದಾನೆ, ಕ್ಷಮಿಸಿದ್ದಾನೆ ಮತ್ತು ಆಶೀರ್ವದಿಸಿದ್ದಾನೆ ಎಂಬುದನ್ನು ನಾವು ಮರೆತು ಬಿಡಬಹುದು. ಪೌಲನು ನಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಾನೆ, ಅವರಲ್ಲಿ ಕೆಲವರು ಗೊಣಗಿದಂತೆ ನೀವು ಗೊಣಗಬೇಡಿರಿ. ಅವರು ಸಂಹಾರಕನಿಂದ ನಾಶವಾದರು. 1 ಕೊರಿಂಥದವರಿಗೆ 10:10 ನಾವು ಪಶ್ಚಾತ್ತಾಪವಿಲ್ಲದೆ ಗೊಣಗಾಟವನ್ನು ಮುಂದುವರಿಸಿದರೆ ಶಿಕ್ಷೆ ಅಥವಾ ತಿದ್ದುಪಡಿ ಬರಬಹುದು. ತಬೇರದಲ್ಲಿ ಆ ತಿದ್ದುಪಡಿಯು ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡಿತು. ಆ ಬೆಂಕಿಯು ಪಾಳೆಯದ ಹೊರವಲಯದಲ್ಲಿ ಪ್ರಾರಂಭವಾಗಿ ಇಡೀ ಸಭೆಗೆ ಒಂದು ಎಚ್ಚರಿಕೆಯಾಗಿತ್ತು. ನಮಗೆ ಆ ಬೆಂಕಿಯು ಯಾವಾಗಲೂ ಅಕ್ಷರಶಃ ಉರಿಯುವ ಜ್ವಾಲೆಯಾಗಿರದೇ ಇರಬಹುದು. ಅದು ನೋವಿನ ತಿದ್ದುಪಾಡಿಗಾಗಿ, ರಹಸ್ಯಗಳು ಬಹಿರಂಗವಾಗುವಿಕೆಯಾಗಿ, ಶಾಂತಿಯ ನಷ್ಟವಾಗಿ, ಹದಗೆಟ್ಟ ಸಂಬಂಧಗಳಾಗಿ ಅಥವಾ ಯೆಹೋವನು ನಮ್ಮ ತಪ್ಪು ಸ್ಥಿತಿಯ ಬಗ್ಗೆ ನಮ್ಮನ್ನು ಎಚ್ಚರಗೊಳಿಸುವ ಪರಿಸ್ಥಿತಿಗಳಿಗಾಗಿ ಕಾಣಿಸಿಕೊಳ್ಳಬಹುದು. ಆದಾಗ್ಯೂ ನಾವು ಇಲ್ಲಿ ಜಾಗರೂಕರಾಗಿರಬೇಕು. ಜೀವನದ ಪ್ರತಿಯೊಂದು ತೊಂದರೆಯು ದೇವರ ಕೋಪದ ಪುರಾವೆ ಎಂದು ನಾವು ಹೇಳಬಾರದು. ಕ್ರಿಸ್ತನು ಮತ್ತು ಅಪೊಸ್ತಲರು ಅನೇಕ ಶ್ರಮಗಳನ್ನು ಅನುಭವಿಸಿದಾಗಲೂ ಸಹ ಅವರು ಸಂಪೂರ್ಣವಾಗಿ ನಂಬಿಗಸ್ತರಾಗಿದ್ದರು. ಕೆಲವು ಪರೀಕ್ಷೆಗಳು ನಮ್ಮನ್ನು ಶೋಧಿಸುತ್ತವೆ, ಕೆಲವು ನಮ್ಮನ್ನು ತಿದ್ದುತ್ತವೆ ಮತ್ತು ಕೆಲವು ಶ್ರಮೆಗಳನ್ನು ಕೇವಲ ನಾವು ಪಾಪಭರಿತ ಜಗತ್ತಿನಲ್ಲಿ ಬದುಕುತ್ತಿರುವುದರಿಂದ ಬರುತ್ತೇವೆ. ಆದುದರಿಂದ ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಹದಗೆಡಲು ಪ್ರಾರಂಭಿಸಿದಾಗ ನಾವು ತಕ್ಷಣವೇ ನಮ್ಮನ್ನು ಅಥವಾ ಇತರರನ್ನು ದೂಷಿಸಬಾರದು.
ಬದಲಾಗಿ ನಾವು ಯೆಹೋವನ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ವಿನಮ್ರವಾಗಿ ಪರೀಕ್ಷಿಸಿಕೊಳ್ಳಬೇಕು. ಪವಿತ್ರ ಗ್ರಂಥದ ಹೇಳುವಂತೆ ನಾವು ನಮ್ಮ ನಡೆನುಡಿಗಳನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ನಾವು ಗೊಣಗುತ್ತಿದ್ದೆವು, ಮನಸ್ಸಿನಲ್ಲಿ ಕಹಿ ತುಂಬಿಕೊಂಡಿದ್ದೇವೆ, ಅಥವಾ ನಮ್ಮ ವಿಷಯದ ದೇವರದಲ್ಲಿ ದೇವರ ಮಾರ್ಗಗಳನ್ನು ವಿರೋಧಿಸುತ್ತಿದ್ದೇವೆ ಎಂದು ನಮಗೆ ಅರಿವಾದರೆ ನಾವು ಅದೇ ಸ್ಥಿತಿಯಲ್ಲಿ ಮುಂದುವರಿಯಬಾರದು. ನಾವು ತಬೇರವನ್ನು ನೆನಪಿಸಿಕೊಳ್ಳಬೇಕು. ನಾವು ದೇವರ ಕಡೆಗೆ ಹಿಂತಿರುಗಬೇಕು, ನಮ್ಮ ತಪ್ಪು ಮನೋಭಾವವನ್ನು ಒಪ್ಪಿಕೊಳ್ಳಬೇಕು ಮತ್ತು ಆತನ ಕ್ಷಮೆಯನ್ನು ಬೇಡಬೇಕು. ತಬೇರದಲ್ಲಿದ್ದ ಜನರು ಮೋಶೆಯ ಬಳಿ ಮೊರೆ ಹೊಕ್ಕರು ಮತ್ತು ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಿದಾಗ ಆ ಬೆಂಕಿಯು ಆರಿಹೋಯಿತು. ನೂತನ ಸೃಷ್ಟಿಯಾದ ನಮಗೆ ಮೋಶೆಗಿಂತಲೂ ಶ್ರೇಷ್ಠವಾದ ಕ್ರಿಸ್ತನೇ ಇದ್ದಾನೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೊಬ್ಬನೇ, ಆತನೇ ಮನುಷ್ಯನಿಗಾಗಿ ಬಂದ ಕ್ರಿಸ್ತ ಯೇಸು. 1 ತಿಮೋಥೆಯವರಿಗೆ 2ನೇ ಅಧ್ಯಾಯ 5ನೇ ವಾಕ್ಯ. ಮತ್ತು ಆತನು ಅವರಿಗಾಗಿ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯರಿಗೆ 7ನೇ ಅಧ್ಯಾಯ 25ನೇ ವಾಕ್ಯ. ಇಕ್ಕಟ್ಟಾದ ಮಾರ್ಗವು ಕಷ್ಟಕರವಾದಾಗ ಅತ್ಯುತ್ತಮವಾದ ಮಾರ್ಗವೆಂದರೆ ಗೊಣಗುವುದಿಲ್ಲ, ಬದಲಾಗಿ ನಮ್ಮ ಶ್ರೇಷ್ಠ ಮೋಶೆಯಾದ ಕ್ರಿಸ್ತನಿಂದ ಸಹಾಯವನ್ನು ಬೇಡುವುದಾಗಿದೆ. ಸಹಿಸಿಕೊಳ್ಳಲು ಶಕ್ತಿಯನ್ನು, ಕ್ಷಮಿಸಲು ಕೃಪೆಯನ್ನು, ಶತ್ರುಗಳನ್ನು ಪ್ರೀತಿಸಲು ಬಲವನ್ನು ಮತ್ತು ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಎದುರಿಸಲು ಜ್ಞಾನವನ್ನು ನೀಡುವಂತೆ ನಾವು ಆತನನ್ನು ಕೇಳಬಹುದು. ಪದೇ ಪದೇ ಎಚ್ಚರಿಕೆಗಳನ್ನು ನೀಡಿದ ನಂತರವೂ ಕೆಲವರು ಇನ್ನೂ ಗೊಣಗುವುದನ್ನು ಮುಂದುವರಿಸಬಹುದು. ಇಸ್ರಾಯೇಲರು ಮೇಘಸ್ತಂಭವನ್ನು, ಮನ್ನಾವನ್ನು, ಕೆಂಪು ಸಮುದ್ರವನ್ನು ಮತ್ತು ಯೆಹೋವನ ಮಹಿಮೆಯನ್ನು ಕಂಡಿದ್ದರು, ಆದರೂ ಅವರು ದೂರು ಹೇಳುತ್ತಲೇ ಇದ್ದರು. ಕೇವಲ ಜ್ಞಾನವೊಂದೇ ನಂಬಿಗಸ್ತಿಕೆಯ ಖಾತರಿ ನೀಡುವುದಿಲ್ಲ ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. ನಾವು ಪ್ರತಿದಿನ ನಮ್ಮ ಹೃದಯಗಳನ್ನು ಕಾಯ್ದುಕೊಳ್ಳಬೇಕು. ಪಾಳೆಯದ ಹೊರವಲಯದಲ್ಲಿದ್ದ ಜನರು ಉಳಿದವರೆಲ್ಲರಿಗೂ ಒಂದು ಎಚ್ಚರಿಕೆಯಾದರು. ಗೊಣಗಾಟವು ಸಣ್ಣ ವಿಷಯವಲ್ಲ ಎಂಬುದನ್ನು ಅವರು ನ್ಯಾಯ ತೀರ್ಪು ಇಡೀ ಸಭೆಗೆ ಕಲಿಸಿತು. ಅದೇ ರೀತಿಯಲ್ಲಿ ಇತರರ ಜೀವನದ ಕಹಿ, ದಂಗೆ ಮತ್ತು ನಿರಂತರ ದೂರುಗಳ ದುಃಖದ ಪರಿಣಾಮಗಳನ್ನು ನಾವು ನೋಡಿದಾಗ ನಾವು ಹೆಮ್ಮೆ ಪಡಬಾರದು. ನಾವು ಅದನ್ನು ಒಂದು ಎಚ್ಚರಿಕೆಯಾಗಿ ಸ್ವೀಕರಿಸಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಮತ್ತು ಇಂದು ಯಾರಾದರೂ ತಾವು ಕಠಿಣವಾದ ಶಿಕ್ಷೆಯ ಮಧ್ಯೆ ಇದ್ದೇವೆ ಎಂದು ಭಾವಿಸಿದರೆ, ಶಾಂತಿ ದೂರವಾಗಿದ್ದರೆ, ಸಂಬಂಧಗಳು ಮುರಿದು ಹೋಗುತ್ತಿದ್ದರೆ, ಕಹಿ ಹೆಚ್ಚಾಗುತ್ತಿದ್ದರೆ ಅಥವಾ ಜೀವನವು ತಮ್ಮ ಸುತ್ತಲೂ ಉರಿಯುತ್ತಿರುವಂತೆ ಕಂಡುಬಂದರೆ, ಇದು ನಿಂತು ಯೆಹೋವನ ಕಡೆಗೆ ತಿರುಗಿಕೊಳ್ಳುವ ಸಮಯವಾಗಿದೆ. ನಾವು ಆ ಬೆಂಕಿಯು ಒಳಗೊಂಡಿದ್ದುಕೊಂಡೇ ಗೊಣಗಾಟವು ಮುಂದುವರಿಸಬಾರದು. ನಮ್ಮ ತಪ್ಪು ಮನೋಭಾವವನ್ನು ಒಪ್ಪಿಕೊಳ್ಳೋಣ. ಕ್ರಿಸ್ತನ ಮೂಲಕ ದೇವರಿಂದ ಕ್ಷಮೆಯನ್ನು ಬೇಡೋಣ. ನಮಗಾಗಿ ವಿಜ್ಞಾಪನೆ ಮಾಡಲು ನಮ್ಮ ಶ್ರೇಷ್ಠ ಮೋಶೆಯನ್ನು ಕೇಳಿಕೊಳ್ಳೋಣ. ಮತ್ತು ಈ ತಿದ್ದುಪಡಿಯ ಬೆಂಕಿಯು ತನ್ನ ಉದ್ದೇಶವನ್ನು ಪೂರೈಸಿ ನಂತರ ಆರಿಹೋಗಲಿ ಎಂದು ಪ್ರಾರ್ಥಿಸೋಣ. ಯೆಹೋವನು ನಮ್ಮ ಗೊಣಗಾಟವನ್ನು ಕೇಳುತ್ತಾನೆ ಎಂಬುದನ್ನು ತಬೇರ ನಮಗೆ ಕಲಿಸುತ್ತದೆ. ಆದರೆ ಆತನ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದನ್ನು ಅದು ನಮಗೆ ಕಲಿಸುತ್ತದೆ. ನ್ಯಾಯ ತೀರ್ಪು ಬಂದಿತು, ಆದರೆ ಕೃಪೆಯು ಇನ್ನೂ ಲಭ್ಯವಿತ್ತು. ಬೆಂಕಿಯು ಉರಿಯಿತು, ಆದರೆ ಅದು ಆರಿಹೋಯಿತು. ಆದುದರಿಂದ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ಗೊಣಗಾಡದಿರೋಣ. ಈ ಹಾದಿಯು ಕಷ್ಟಕರವಾಗಿರಲು ಕಾರಣ ಅದು ನಮ್ಮೊಳಗೆ ಕ್ರಿಸ್ತನ ಸ್ವಭಾವವನ್ನು ರೂಪಿಸುತ್ತಿದೆ ಎಂಬುದನ್ನು ನೆನಪಿನಲ್ಲಿಡೋಣ. ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸೋಣ. ನಮಗೆ ದ್ರೋಹ ಬಗೆಯುವವರನ್ನು ಕ್ಷಮಿಸೋಣ. ನಮ್ಮ ಜೀವನದಲ್ಲಿ ಅನುಮತಿಸಲಾದ ಪರೀಕ್ಷೆಗಳನ್ನು ಸಹಿಸಿಕೊಳ್ಳೋಣ ಮತ್ತು ನಮ್ಮ ಶಕ್ತಿ ಕುಂದಿದಾಗಲೆಲ್ಲ ಕ್ರಿಸ್ತನಿಂದ ಸಹಾಯವನ್ನು ಬೇಡೋಣ. ಆಗ ಈ ಅರಣ್ಯವು ನಮಗೆ ವಿನಾಶದ ಸ್ಥಳವಾಗುವುದಿಲ್ಲ, ಬದಲಾಗಿ ಅದು ನಮ್ಮೊಳಗೆ ಕ್ರಿಸ್ತನ ಸ್ವಭಾವವನ್ನು, ಪರಿಪೂರ್ಣತೆಯನ್ನು ಕಂಡುಕೊಳ್ಳುವ ಸ್ಥಳವಾಗುತ್ತದೆ. ಪ್ರಾರ್ಥನೆ. ಓ ದೇವರೇ, ನಮ್ಮ ದೇವರೇ,
ಇಕ್ಕಟ್ಟಾದ ಮಾರ್ಗವು ಕಷ್ಟಕರವಾಗಿದೆ ಮತ್ತು ನಮ್ಮ ಹೃದಯಗಳನ್ನು ಬೇಗನೆ ದೂರು ಹೇಳುತ್ತವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನಮ್ಮ ತುಟಿಗಳು ಗೊಣಗಾಟಕ್ಕಾಗಿಯೂ ಮತ್ತು ನಮ್ಮೊಳಗೆ ನಾವು ಅಡಗಿಸಿಟ್ಟಿರುವ ಮೌನವಾದ ದೂರುಗಳಿಗಾಗಿಯೂ ನಮ್ಮನ್ನು ಕ್ಷಮಿಸು. ನೀನು ಈಗಾಗಲೇ ನಮ್ಮನ್ನು ಹೇಗೆ ಮುನ್ನಡೆಸಿದ್ದಿ, ಉಣಿಸಿದ್ದಿ ಮತ್ತು ಕ್ಷಮಿಸಿದ್ದಿ ಎಂಬುದನ್ನು ನೆನಪಿನಲ್ಲಿಡಲು ನಮಗೆ ಸಹಾಯ ಮಾಡು. ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಲು, ನಮಗೆ ಗಾಯ ಉಂಟು ಮಾಡುವವರನ್ನು ಕ್ಷಮಿಸಲು ಮತ್ತು ನೀನು ಅನುಮತಿಸುವ ಪರೀಕ್ಷೆಯನ್ನು ಸಹಿಸಿಕೊಳ್ಳಲು ನಮಗೆ ಕಲಿಸು. ನಾವು ಆ ಬೆಂಕಿಯ ಮಧ್ಯೆ ಸಿಲುಕಿಕೊಂಡಾಗ ನಾವು ಗೊಣಗದಂತೆ ನಮ್ಮನ್ನು ಕಾಯ್ದುಕೋ ಮತ್ತು ನಮ್ಮ ಹೃದಯಗಳನ್ನು ನಿನ್ನ ಕಡೆಗೆ ತಿರುಗಿಸು. ನಮಗಾಗಿ ಯಾವಾಗಲೂ ವಿಜ್ಞಾಪನೆ ಮಾಡಲು ಬದುಕುವ ಮತ್ತು ನಮ್ಮ ಶ್ರೇಷ್ಠ ಮೋಶೆಯಾದ ಕ್ರಿಸ್ತನಿಗಾಗಿ ನಾವು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಅರಣ್ಯದಲ್ಲಿ ನಮ್ಮ ನಾಶಕ್ಕೆ ಕಾರಣವಾಗದೆ ನಮ್ಮೊಳಗೆ ಕ್ರಿಸ್ತನ ಸ್ವಭಾವವು ಪರಿಪೂರ್ಣಗೊಳ್ಳುವ ಸ್ಥಳವಾಗಲಿ. ದೇವರೇ, ನಮ್ಮನ್ನು ಶೋಧಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನ ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ಗ್ರಹಿಸಿಕೋ. ಕೀರ್ತನೆಗಳು 139:23 ವಾಕ್ಯ. ನಮ್ಮ ಮಧ್ಯಸ್ಥನು ಮತ್ತು ವಿಜ್ಞಾಪಕನೂ ಆದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ, ಆಮೇನ್.